ಕಲ್ಯಾಣಮತ್ರ ಗಾತ್ರಾಯ ಕಾಮಿತಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಇಲ್ಲಿ ಮಿನಿ ಇಸ್ಕಾನ್ಗೆ ಬಂದಿದ್ವಿ. ಮಿನಿ ಇಸ್ಕಾನ್ ಇರೋದು ಕುಮಾರ ಪಾರ್ಕ್ ಹತ್ರ. ನೋಡಿ, ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ, ವೈಕುಂಠ ಏಕಾದಶಿಯಿಂದ ವೈಕುಂಠ ದ್ವಾರ, ಇದ್ರ ಒಳಗಡೆ ಹೋದ್ರೇ ಮನಸ್ಸಿಗೆ ತುಂಬ ತೃಪ್ತಿ ಕೊಡುತ್ತೆ ಈ ದಿನ. ನೋಡಿ, ಇಲ್ಲಿ ಸ್ವಾಮೀಜಿ ಕೂತ್ಕೊಂಡಿದ್ದಾರೆ. ನೋಡಿ, ನಿಜವಾಗ್ಲೂ ಕೂತ್ಕೊಳ್ಳೋ ಥರ ಫೀಲ್ ಆಗುತ್ತೆ. ಭಕ್ತ ವೇದಾಂತ ಸ್ವಾಮಿ ಪ್ರಭು ಅಂತ. ನೋಡಿ, ಇವಾಗ ದೇವರು ತೋರಿಸ್ತೇನೆ, ತುಂಬ ಚೆನ್ನಾಗಿ ನೋಡಿ. ಜಗನ್ನಾಥ ಪ್ರಭು ಪ್ರತಿಯೊಂದು ಗುರುಗಳಿಗೂ ಮುಂದೆ ಇಟ್ಟು ಪೂಜೆ ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆಮೇಲೆ ನೋಡಿ, ದೇವಸ್ಥಾನ ಒಳಗಡೆ ಅಂತೂ ಹೂವು ಅಲಂಕಾರ ಆಗಲಿ, ಲೈಟಿಂಗ್ಸ್ ಆಗಲಿ, ಯಾವುದು ಒಂದೂ ಕದ್ಲಕ್ಕೆ ಬಿಡಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಹೋದರೆ ಸೆಲ್ಫಿ ತಗೊಳ್ಳೋ ಹಾಗಿಲ್ಲ ಅಷ್ಟೇ. ಇನ್ನೊಂದೇನೆಂದರೆ ದೇವ್ರನ್ನ ಯಾವುದೂ ಮುಟ್ಟೋ ಹಾಗಿಲ್ಲ. ಆ ವೈಕುಂಠ ದ್ವಾರದಲ್ಲಿ ಅಲ್ಲಿ ಹಾಕಿದ್ದಾರೆ ಒಂದು ಪೋಸ್ಟ್, ಮುಟ್ಟಬೇಡಿ ಅಂತ. ಯಾರು ಮುಟ್ಟೋ ಹಾಗಿಲ್ಲ. ಬೇಕಾದರೆ ಕೈ ಮುಕ್ಕೊಳ್ಳಿ. ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ, ಮುಟ್ಟಬಾರ್ದು. ದೇವ್ರನ್ನು ನೋಡಿಕೊಂಡು ಕಣ್ ತುಂಬ್ಕೋಬೇಕೇ ಹೊರತು ಮುಖ್ಯ ದ್ವಾರನೂ ಅದನ್ನು ಮುಟ್ಟಬಾರ್ದು. ಮುಟ್ಟಿದ್ರೆ ಅದೇನೋ ಅಪರಾಧ ಅಂತ ನನಗೆ ಅಲ್ಲಿ ಇರೋ ಸ್ವಾಮೀಜಿ ಹೇಳಿದ್ರು. ವೈಕುಂಠ ದ್ವಾರವನ್ನು ಯಾರು ಮುಟ್ಟಕ್ಕೆ ಹೋಗಬೇಡಿ, ಈ ದೇವಸ್ಥಾನಕ್ಕೆ ಒಂದ್ಸಲ ಬಂದು ಹೋಗಿ. ತುಂಬ ಚೆನ್ನಾಗಿದೆ ಜಗನ್ನಾಥ ಸ್ವಾಮಿ. ನಿಜವಾಗ್ಲೂ ನನಗೆ ಮನಸ್ಸು ತೃಪ್ತಿ ಆಯಿತು. ಇವತ್ತು ಎಲ್ಲ ಕಡೆ ತುಂಬ ಜನ, ಆದರೆ ಇಲ್ಲಿ ಬಂದು ಸ್ವಾಮಿಗೆ ನೋಡಿದ್ಮೇಲೆ ಎರಡೇ ಕೈ ಮುಗ್ದು ಬಂದು